ಇವತ್ತು ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಭರ್ಜರಿಯಾಗಿ ಮತದಾನ ನಡೀತಾ ಇದೆ. ಇನ್ನು ಮತ್ತೊಂದೆಡೆ ಕರ್ತವ್ಯದ ವೇಳೆ ಅನಾರೋಗ್ಯದಿಂದ ಚುನಾವಣಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗದಲ್ಲಿ ಒಂದು ಘಟನೆ ನಡೆದಿದೆ. ಚುನಾವಣಾ ಕರ್ತವ್ಯದ ಸಂದರ್ಭದಲ್ಲಿ APRO ಯಶೋಧಮ್ಮ ಅನ್ನುವಂಥವರು ಇದೀಗ ಮೃತಪಟ್ಟಿರತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 56 ವರ್ಷದ ಚುನಾವಣಾ ಕರ್ತವ್ಯದಲ್ಲಿ ನಿರತರಾಗಿದ್ದಂತಹ ಯಶೋಧಮ್ಮ ಅನ್ನುವಂಥವರು ಇದೀಗ ಮೃತಪಟ್ಟಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿತ್ರದುರ್ಗದ ಹೊಟ್ಟೆಪ್ಪನಹಳ್ಳಿ ಮೇಗಲ ಗೊಲ್ಲರಹಟ್ಟಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಮತಗಟ್ಟೆ ಸಂಖ್ಯೆ 202ರಲ್ಲಿ ಚುನಾವಣಾ ಕರ್ತವ್ಯದಲ್ಲಿದ್ದಂತಹ ಯಶೋಧಮ್ಮ ಮೃತಪಟ್ಟಿರ್ತಕ್ಕಂಥ ಮಾಹಿತಿ ಸಿಗ್ತಾ ಇದೆ. 56 ವರ್ಷದ APRO ಯಶೋಧಮ್ಮ ಅವರು ಇದೀಗ ಚುನಾವಣಾ ಕರ್ತವ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗದ ಹೊಟ್ಟೆಪ್ಪನಹಳ್ಳಿ ಮೇಗಳ ಗೊಲ್ಲರಹಟ್ಟಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇಲ್ಲಿನ ಮತಗಟ್ಟೆ ಸಂಖ್ಯೆ 202ರಲ್ಲಿ ಚುನಾವಣಾ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು 56 ವರ್ಷದ ಯಶೋಧಮ್ಮ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಇದೀಗ ಯಶೋಧಮ್ಮ ಸಾವನ್ನಪ್ಪಿದ್ದಾರೆ. ಚುನಾವಣಾ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಯಶೋಧಮ್ಮ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಸಿಗ್ತಾ ಇದೆ. ಇನ್ನು ಚಿಕಿತ್ಸೆಗೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಇದೀಗ ಸಿಬ್ಬಂದಿ ಯಶೋಧಮ್ಮ ಸಾವನ್ನಪ್ಪಿರುವಂಥದ್ದು. ಚಳ್ಳಕೆರೆ ತಾಲೂಕು ಆಸ್ಪತ್ರೆಗೆ ಮೃತದೇಹವನ್ನು ಇದೀಗ ರವಾನೆ ಮಾಡಲಾಗಿದೆ. ಇನ್ನು ಘಟನೆ ಸಂಬಂಧ ಇದೀಗ ಸ್ಥಳೀಯ ಶಾಸಕ ರಘುಮೂರ್ತಿ ಕೂಡ ಭೇಟಿ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹೊಟ್ಟೆಪ್ಪನಹಳ್ಳಿ ಗೊಲ್ಲರಹಟ್ಟಿ ಏನು ಈ ಒಂದು ಮತಗಟ್ಟೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಹೃದಯ ವಿದ್ರಾವಕ ಘಟನೆ ಇದು. ಚುನಾವಣಾ ಕರ್ತವ್ಯದಲ್ಲಿ ಇದ್ದಂತಹ APRO ಯಶೋಧಮ್ಮ ಅವರು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ. ಅವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಆದರೂ ಕೂಡ ದುರಾದೃಷ್ಟವಶಾತ್ ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯೆಯೇ ಯಶೋಧಮ್ಮ ಸಾವನ್ನಪ್ಪಿದ್ದಾರೆ. ಇವರಿಗೆ 56 ವರ್ಷ ವಯಸ್ಸಾಗಿತ್ತು. ಇದ್ದಕ್ಕಿದ್ದಂತೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ. ಗಾಬರಿಗೊಂಡಂತಹ ಇತರ ಸಿಬ್ಬಂದಿಗಳು ಹಾಗೆಯೇ ಜನರು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಚಿಕಿತ್ಸೆಗಾಗಿ. ಆದರೆ ಇದ್ದಕ್ಕಿದ್ದಂತೆ ಅವರು ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯೆಯೇ ಯಶೋಧಮ್ಮ ಸಾವನ್ನಪ್ಪಿದ್ದಾರೆ. ಇನ್ನು ಸ್ಥಳೀಯ ಶಾಸಕರು ಕೂಡ ರಘುಮೂರ್ತಿ ಅವರು ಕೂಡ ಬಂದು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಫೀಲ್ ಆದ್ಮೇಲೆ ನಾನು ಮೂವ್ಮೆಂಟ್ ಅಲ್ಲಿದ್ದೆ ಕಾಲ್ ಬಂತು. ಸ್ವೆಟ್ಟಿಂಗ್ ಅದು ಜಾಸ್ತಿ ಇದೆ ಅಂತ ತಕ್ಷಣ ನಾನು ಏನು ಮಾಡ್ತೀನಿ, ಅದೊಂದು ವೆಹಿಕಲ್ ಇದೆ ನಂಗಿದ್ರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಚುನಾವಣಾ ಒಂದು ಕರ್ತವ್ಯದಲ್ಲಿದ್ದಂತಹ ಮಹಿಳೆ ಯಶೋಧಮ್ಮ ಅವರು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಚಿಕಿತ್ಸೆಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲೇ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿರುವಂಥದ್ದು. ಏನಿದು ಘಟನೆ, ಹೇಗಾಯಿತು ಅಂತ? ಕರ್ತವ್ಯ ನಿರತವಾಗಿದ್ದ ಚಳ್ಳಕೆರೆಯ ಮೈಲನ ಗೊಲ್ಲರಹಟ್ಟಿಯಲ್ಲಿ ಕೆಲಸ ಮಾಡ್ತಿರುವಂತ ಶಿಕ್ಷಕಿ ಯಶೋಧಮ್ಮ ಅಂತ 56 ವರ್ಷ. ಅವರನ್ನ ಇವತ್ತು ಡ್ಯೂಟಿಗೆ APRO ಆಗಿ ಸಹಾಯಕ ಚುನಾವಣಾ ಮತಗಟ್ಟೆ ಅಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ಆದ್ರೆ ಹೃದಯಘಾತದಿಂದ ಅವರು ತೀವ್ರಗತವಾಗಿ ಕುಸಿದು ಬಿದ್ದ ಸಂದರ್ಭದಲ್ಲಿ ಅಲ್ಲಿದ್ದಂತ ಪೊಲೀಸ್ ಸಿಬ್ಬಂದಿ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಅವರನ್ನ ಚಳ್ಳಕೆರೆಯ ಆಸ್ಪತ್ರೆಗೆ ರವಾನೆ ಮಾಡುವ ಮಾರ್ಗ ಮಧ್ಯೆ ಅವರು ಮೃತಪಡ್ತಾರೆ. ಒಂದು ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಯಾವುದೇ ರೀತಿಯ ಪ್ರಕರಣಗಳಾಗಿರ್ಲಿಲ್ಲ. ಇದೊಂದು ನೋವಿನ ಸಂಗತಿ ಅಂತೇಳಿ ಚುನಾವಣಾಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಸಂಬಂಧಪಟ್ಟ ಸ್ಥಳಕ್ಕೆ ಸ್ಥಳೀಯ ಶಾಸಕರಾಗಿರುವಂತಹ ಟಿ ರಘುಮೂರ್ತಿ ಅವರು ಕೂಡ ಭೇಟಿ ಕೊಟ್ಟು ಅವರ ಕುಟುಂಬ ವರ್ಗದವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಪ್ರಮುಖವಾಗಿ ಸಹಜ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬಾರಿ ಸಾಕಷ್ಟು ರೀತಿಯ ಬಿಸಿಲಿರುವ ಹಿನ್ನೆಲೆಯಲ್ಲಿ, ಅಂದ್ರೆ ಬಿಸಿಲು ಮತ್ತು ಆ ಸಮಸ್ಯೆಗಳು ಅನಾರೋಗ್ಯ ಎರಡು ಇರುವ ಹಿನ್ನೆಲೆಯಲ್ಲಿ ಅನಾರೋಗ್ಯದಿಂದ ಕುಸಿದು ಬಿದ್ದ ಯಶೋಧಮ್ಮ ಇದೀಗ ಸಾವನ್ನಪ್ಪಿರುವಂತದ್ದು. ಒಂದು ಕಡೆ ಸಾವನ್ನಪ್ಪಿರ ಘಟನೆ, ಒಂದು ಕಡೆ ಆದ ನಂತರವಾಗಿ ಸಹಜವಾಗಿ ಮತದಾನ ಪ್ರಕ್ರಿಯೆಯನ್ನು ಕೂಡ ಬಿಸಿಲಿನಲ್ಲಿ ಮತ್ತು ಅವರ ಸಮಸ್ಯೆಯಿಂದಾಗಿ ಕೆಲ ಹೊತ್ತು ಮತದಾನ ಪ್ರಕ್ರಿಯೆ ತಟಸ್ಥವಾಗಿತ್ತು. ನಂತರ ಶಾಸಕರಾದಂತ ರಘುಮೂರ್ತಿ ಅವರು ಸ್ಥಳಕ್ಕೆ ಮತ್ತು ಮತದಾನ ಕೇಂದ್ರಕ್ಕೆ 2 ಸ್ಥಳಗಳಿಗೆ ಭೇಟಿ ಕೊಡುವ ಮೂಲಕ ಆ ಧೈರ್ಯ ತುಂಬುವಂತೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದೀಗ ಮತದಾನ ಪ್ರಕ್ರಿಯೆ ಆರಂಭಗೊಂಡಿರುತ್ತದೆ. ಒಂದು ಪ್ರಕರಣ ಆ ಸಾವಿನ ಪ್ರಕರಣ ಆದ್ರೆ
ಮತ್ತೊಂದು ಪ್ರಕರಣ ವಿಶೇಷ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ವಾಸಿಯಾಗಿರುವಂತಹ ಅಂದ್ರೆ ನಗರದ ಶಿಕ್ಷಕರ ಬಡಾವಣೆ ವಾಸವಾಗಿರುವಂತಹ ಲಿಖಿತರವರು ಆ ವಿದೇಶದಿಂದ ಅಂದ್ರೆ ಫಿಲಿಪೈನ್ಸ್ ನಿಂದ ಇಲ್ಲಿಗೆ ಆಗಮಿಸಿ ಮತದಾನ ಮಾಡಿರುವಂತದ್ದು ಅತ್ಯಂತ ವಿಶೇಷ ಸಂಗತಿ. ಆ ಲಿಖಿತ ಅವರು ಚಿತ್ರದುರ್ಗ ಶಿಕ್ಷಣ ಇಲಾಖೆಯ DDP ಆಗಿದ್ದಂತ ರೇವಣ ಸಿದ್ದಪ್ಪ ಅವರ ಪುತ್ರಿ ಆಗಿದ್ದಾರೆ. ಅವರು 4ನೇ ವರ್ಷದ ಮೆಡಿಕಲ್ ಅನ್ನ ಅಧ್ಯಯನ ಮಾಡ್ತಿರುವಂತದ್ದು ಎಲ್ಲಿ ಫಿಲಿಪೈನ್ ನಲ್ಲಿ. ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಲೇಬೇಕು ಅನ್ನುವ ಉದ್ದೇಶದಿಂದ ಬಂದಿರುವಂತದ್ದು. ಅಂದ್ರೆ ಫಿಲಿಪೈನ್ಸ್ ನಿಂದ ಬಂದಿರುವಂತ ಲಿಖಿತರವರ ಮತದಾನ ಜಾಗೃತಿ ಹೇಗಿತ್ತು ಅಂತಂದ್ರೆ ಒಂದು ಸಹಜವಾಗಿ ಸ್ಥಳೀಯದಲ್ಲಿ ವಾಸಿದ್ರು ಕೂಡ ರಾಜ್ಯ ಸಿಕ್ತು ಅಂತೇಳಿ ಪ್ರವಾಸ ಹೋಗುವಂತದ್ದು ಅಥವಾ ಮತದಾನದಿಂದ ದೂರ ಉಳಿಯುವಂತವರಿಗೆ ಇದೊಂದು ಒಂದು ರೀತಿಯ ಜಾಗೃತಿ ಮತ್ತು ಎಚ್ಚರಿಕೆ ಗಂಟೆ. ನಮಗೆ ಸಿಗುವಂತ ಒಂದೇ ಒಂದು ಮತದಾನವನ್ನು ನಾವು ಯಶಸ್ವಿಯಾಗಿ ಪೂರೈಸಬೇಕು ಅನ್ನೋದು ಆ ಯುವತಿಯ ಒಂದು ಉದ್ದೇಶವಾಗಿತ್ತು. ಇದು ಎರಡನಾದ್ರೆ ಮೂರನೇದು ಏನಾದ್ರು ಪ್ರಮುಖವಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಗೆಲ್ಲಲೇಬೇಕು ಅನ್ನೋ ಉದ್ದೇಶದಿಂದ ವಿವಿಧ ರೀತಿ ತಂತ್ರಗಾರಿಕೆಯನ್ನ ಮಾಡ್ತಾರೆ. ಆ ತಂತ್ರಗಾರಿಕೆಯಲ್ಲಿ ಪ್ರಮುಖವಾದಂತಹ ಪ್ರಚಾರ ತಂತ್ರಗ್ರಾಹಿಕೆ ಅಂತಂದ್ರೆ ಮತಪತ್ರದಲ್ಲಿ ಅಂದ್ರೆ ವಿಶೇಷವಾಗಿ ಮತದಾನ ಮಾಡೋದಕ್ಕೆ ಹೋಗುವ ಮುನ್ನ ನಾವು ಮತದಾರರಿಗೆ ಸಣ್ಣ ಸ್ಲಿಪ್ ಅನ್ನ ಕೊಡ್ತಾರೆ. ಆ ಸ್ಲಿಪ್ ಅನ್ನ ಮುದ್ರಣ ಮಾಡೋ ಜೊತೆಗೆ ಒಂದು ಬಿಜೆಪಿಯ ಚಿಹ್ನೆ, ಅವರ ಫೋಟೋ ಮತ್ತು ಕ್ರಮ ಸಂಖ್ಯೆಯನ್ನು ಹಾಕುವ ಮೂಲಕ ಅವರಿಗೆ ಚೀಟಿಯನ್ನು ಕೊಡ್ತಿದ್ರು. ಆ ಚೀಟಿಯನ್ನು ತೆಗೆದುಕೊಂಡು ಹೋಗಿ ಮತಗಟ್ಟೆಯ ಒಳಗೆ ಹೋಗಿರುವಂತದ್ದು ಪ್ರಕರಣದಲ್ಲಿ ಚುನಾವಣಾ ವೀಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಅವೆಲ್ಲವೂ ಕೂಡ ದಾಳಿ ಮಾಡಿ ಅವನ್ನ ವಶಪಡಿಸಿಕೊಂಡಿರುವಂತದ್ದು. ಅಂದ್ರೆ ಅಷ್ಟೇ ಅಲ್ಲ, ಬಿಜೆಪಿ ಅವರಿಗೆ ಕೊಂಚಮಟ್ಟಿಗೆ ಇದು ಶಾಕ್ ಆಗಿದೆ ಮತ್ತು ಎಚ್ಚರಿಕೆಯ ಗಂಟೆನೂ ಕೂಡ ಆಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸರಿಸುಮಾರು ಒಂದು 40% ಅಧಿಕ ಮತದಾನ ಆಗಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ಗೆ ಹೆಚ್ಚಿನ ಅವಕಾಶ ಸಿಗುತ್ತಾ ಅಥವಾ ಮತದಾನ ಹೆಚ್ಚು ಆಗಬಹುದು ಅನ್ನುವ ಚಿಂತನೆ ಕೂಡ ಇದೆ. ಹಾಗಾಗಿ ಬೆಳಗ್ಗೆಯಿಂದ ಪ್ರಮುಖವಾಗಿ ಗೋವಿಂದ ಕಾರಜೋಳರವರು ಬಾಗಲಕೋಟೆ ಜಿಲ್ಲೆಯ ಮುಧೋಳಿಂದ ಬಂದ ಜಿಲ್ಲೆಯಲ್ಲಿ ಅವರಿಗೆ ಇಲ್ಲಿ ಮತದಾನ ಮಾಡಲು ಅವಕಾಶ ಇಲ್ಲ. ಹಾಗಾಗಿ ಅವರು ಚಿತ್ರದುರ್ಗ ನಗರದ ಅಧಿದೇವತೆ ಏಕನಾಥೇಶ್ವರಿ, ಬರಗೇರಮ್ಮ ವಿವಿಧ ಕ್ಷೇತ್ರಕ್ಕೆ ಸ್ಥಳಗಳಿಗೆ ಭೇಟಿ ಕೊಡುವಂತ ಕೆಲಸವನ್ನು ಮಾಡಿದ್ರು. ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಯಶಸ್ವಿ ಆಗ್ತಿದೆ. ಒಂದ್ ಕಡೆ ಯಶೋದಮ್ಮನ ಸಾವು, ಅದರ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಕೂಡ ಬಿಸಿಲಿನ ತಾಪಮಾನವನ್ನ ಎಚ್ಚರಿಕೆ ಇಟ್ಟುಕೊಂಡು ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದು ಒಟ್ಟಾರೆ ಚಿತ್ರದುರ್ಗದ ಬೆಳವಣಿಗೆ. ಥ್ಯಾಂಕ್ ಯು ಮಾಲ್ತೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.